ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ತುಂಬ ಅದ್ಭುತವಾಗಿರುತ್ತೆ, ವೆರಿ ಪವರ್ಫುಲ್ ಪರಿಹಾರ ಅಂತ ಹೇಳಬಹುದು. ಯಾಕಂದರೆ ಶನಿವಾರ ನಮಗೆ ನವಮಿ ಬಂದಿದೆ. ಈ ದಿನ ಮಾಡ್ಕೊಂಡ್ಬಿಡಿ ಈ ಸಣ್ಣ ಪರಿಹಾರ. ಯಾವುದೇ ರೀತಿಯಾದಂಥ ₹1 ಖರ್ಚಿಲ್ಲದೆ ನಮಗಿರುವಂಥ ಅನೇಕ ಸಮಸ್ಯೆಗಳು, ಮನೆಯಲ್ಲಿ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ, ದರಿದ್ರ ಅನ್ನೋದು ತುಂಬಿರುತ್ತೆ, ಬಡತನ ಜಾಸ್ತಿ ಕಾಡ್ತಾ ಇರುತ್ತೆ. ಈ ಜೀವನದಲ್ಲಿ ಯಾಕಪ್ಪ ಇಷ್ಟೆಲ್ಲ ಕಷ್ಟಗಳು, ನಾವು ಗೊತ್ತೋ ಗೊತ್ತಿಲ್ಲದೆ ಯಾರಿಗೇನು ಮೋಸ ಮಾಡಿದ್ದೀವಿ, ಯಾರನ್ನ ಕಣ್ಣೀರು ಹಾಕ್ಸಿದ್ದೀವಿ ಅಂತ ನಮಗೆ ನಾವು ಶಾಪ ಹಾಕ್ಕೊಳ್ತಾ ಇರ್ತೀವಿ ಸ್ನೇಹಿತರೆ. ಅಂದರೆ ಕೆಲವೊಂದು ಬಾರಿ ಯಾವ ಥರ ಅನಿಸುತ್ತೆ ಅಂದರೆ, ಯಾವುದೇ ಕೆಲಸ ಕೈಗೆತ್ಕೊಂಡ್ರೂ ಕೂಡ ಆ ಕೆಲಸದಲ್ಲಿ ಸರಿಯಾದಂಥ ರಿಸಲ್ಟ್ ಬರೋದಿಲ್ಲ. ನಮ್ಮ ಜೀವನ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಮನೆಯಲ್ಲೂ ಕೂಡ ನಮಗೆ ಪರ್ಸ್ನಲ್ ಪ್ರಾಬ್ಲಮ್ಸು ತುಂಬ ಇದೆ, ಕೆಲಸದಲ್ಲೂ ಕೂಡ ನಮ್ಮ ಕರಿಯರ್ ಲೈಫು ಕೂಡ ಚೆನ್ನಾಗಿಲ್ಲ, ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ, ಯಾವ ಕಡೆ ನೋಡಿದ್ರೂ ಕೂಡ ಬರೀ ಕಷ್ಟಗಳೇ ಇದೆ ಅಂತ ಹೇಳಿದ್ರೆ ತುಂಬ ಜನ ಒಂದು ಒಬ್ಬಂಟಿಯಾಗಿ ಫೀಲ್ ಆಗಿಬಿಡ್ತಾರೆ. ಅಂದರೆ ನಮಗೆ ಯಾರೂ ಇಲ್ಲ, ಏನು ಸಹಾಯ ಮಾಡುವಂಥವರು ಇಲ್ಲ, ಭಗವಂತನೂ ಕೂಡ ನಮಗೆ ಈ ರೀತಿ ಕೈ ಕೊಟ್ಬಿಟ್ಟಿದ್ದಾನೆ ಅಂತ ನಾವು ಎಷ್ಟೋ ಸಾರಿ ಭಗವಂತನನ್ನು ಕೂಡ ಬೈಕೊಳ್ತಾ ಇರ್ತೀವಿ. ಅಂದರೆ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಈ ಪರಿಹಾರ ಒಂದು ಸರಿ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಒಂದು ಶನಿವಾರ ಮಾಡಿಕೊಂಡು ಬದಲಾವಣೆಯನ್ನು ನೀವು ಕಣ್ಣಾರ ನೋಡಬಹುದು. ಇದನ್ನು ಮತ್ತೆ ಮತ್ತೆ ಒಂದು 7 ಶನಿವಾರಗಳು ಮಾಡಿಕೊಳ್ಳಿ. ಮನೆಯಲ್ಲಿ ಒಂದೊಂದೇ ಕಷ್ಟಗಳು ಕರ್ಪೂರದಂಗೆ ಕರಗೋಗುತ್ತೆ. ಯಾಕಂದರೆ ಕಲಿಯುಗದ ಭಗವಂತನು ಯಾವಾಗಲೂ ಕಣ್ಣೀರನ್ನು ಒರೆಸ್ತಾನೆ ಸ್ನೇಹಿತರೆ. ಅಷ್ಟು ಶಕ್ತಿದಾಯಕವಾಗಿರುವಂಥ ಪರಿಹಾರ ಇದಾಗಿರೋದ್ರಿಂದ ಯಾರು ಶನಿವಾರದ ದಿನ ಶ್ರೀ ಮಹಾವಿಷ್ಣುವನ್ನು ಆರಾಧನೆ ಮಾಡ್ತಾರೋ, ನೆನೆಸ್ಕೊಳ್ತಾರೋ ಅವ್ರಿಗೆ ಶ್ರೀ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಅನ್ನೋದು ಸಿಕ್ಕೇ ಸಿಗುತ್ತೆ. ಯಾಕಂದರೆ ಭಗವಂತನು ಲಕ್ಷ್ಮೀದೇವಿ ಇಲ್ಲದ್ದು ಬರೋದಿಲ್ಲ. ಲಕ್ಷ್ಮೀದೇವಿ ಭಗವಂತನನ್ನು ಯಾರು ನೆನೆಸ್ಕೊಳ್ಳೋದಿಲ್ವೋ ಅವ್ರ ಮನೆಗೆ ಬರೋದಿಲ್ಲ. ಇದನ್ನು ನೆನಪಲ್ಲಿಟ್ಕೊಂಡು ಈ ಪರಿಹಾರವನ್ನು ನಾವು ಮಾಡಿಕೊಂಡ್ರೆ ಯಥೇಚ್ಛವಾದಂಥ ಲಾಭವನ್ನು ನಾವು ಕಾಣಬಹುದು. ಕರಿಯರ್ ಲೈಫಲ್ಲೂ ಕೂಡ ಯಾರಿಗೆ ಕೆಲಸಕ್ಕಾಗಿ ಹುಡುಕ್ತಾ ಇರ್ತಾರೆ ಅಥವಾ ಕೆಲಸದಲ್ಲಿ ಪ್ರಮೋಷನ್ಗಾಗಿ ಎದುರು ನೋಡ್ತಾ ಇರ್ತಾರೆ, ಮದುವೆ ಆಗಬೇಕು, ಮನೆ ಕಟ್ಟಬೇಕು, ಒಡವೆಗಳು ತಗೊಳ್ಬೇಕು, ಮನೆಯಲ್ಲಿರುವಂಥ ಸಾಲ ಸೋಲಗಳನ್ನು ತೀರಿಸಬೇಕು, ನಾವು ಕೂಡ ಚೆನ್ನಾಗಿರಬೇಕು, ಮನೆಯಲ್ಲಿ ಸೊಸೈಟಿಯಲ್ಲಿ ಗೌರವ ಘನತೆಯನ್ನು ಕಾಪಾಡಿಕೊಳ್ಬೇಕು, ನಮ್ಮದೇ ಆದಂಥ ಐಡೆಂಟಿಟಿಯನ್ನು ನಾವು ಗುರುತಿಸ್ಕೊಳ್ಬೇಕು ಅಂತ ಬಯಸ್ತಾ ಇರ್ತೀವಿ. ಆದರೂ ಕೆಲವೊಂದು ಬಾರಿ ಈ ಥರ ಆಗಿಬಿಡುತ್ತೆ. ಆದರೆ ಶನಿವಾರ ತಪ್ಪದೆ ಈ ಎಲೆಯನ್ನು ತಗೊಂಡು ಬನ್ನಿ ಸ್ನೇಹಿತರೆ. ಬೇರೆ ಯಾವುದೂ ಅಲ್ಲ, ಶ್ರೀ ಮಹಾವಿಷ್ಣು, ಬ್ರಹ್ಮದೇವರು, ಶಿವಸ್ವಾಮಿ, ತ್ರಿಮೂರ್ತಿಗಳು ಕೂಡ ಈ ಮರದಲ್ಲಿ ನಿವಾಸಿಸುವಂಥದ್ದು. ಈ ಮರಕ್ಕೆ ವಿಶೇಷವಾದ ಶಕ್ತಿ ಇದೆ. ಹರಳಿ ಮರಕ್ಕೆ ಯಾವುದೇ ಒಂದು ಎಲೆ ಎತ್ಕೊಂಡ್ರೂ ಕೂಡ ಅಷ್ಟೇ ಪವಿತ್ರವಾಗಿರುತ್ತೆ. ನಮ್ಮ ಸಂಕಲ್ಪ ಗಟ್ಟಿಯಾಗಿದ್ದರೆ ಈ ಎಲೆಯಲ್ಲಿ ನಾವು ಮಾಡುವಂಥ ಪರಿಹಾರ ಇರುತ್ತೆ ನೋಡಿ. ನಾವು ಒಂದು ವಾರ ಮಾಡಿದ್ದೀವಿ ಅಂತ ಹೇಳಿದ್ರೇ ಅದರ ರಿಸಲ್ಟು ನಮಗೆ ಬೇಗನೆ ತಿಳಿಸ್ಕೊಡುತ್ತೆ, ಸೂಚಿಸುತ್ತೆ. ಮತ್ತೊಂದು ವಾರಕ್ಕೆ ಸ್ವಲ್ಪ ಸುಧಾರಣೆ ಅನ್ನೋದು ತಂದುಕೊಟ್ಟೆ ಕೊಡುತ್ತೆ. ಈ ರೀತಿ ನಾವು ಕೆಲವು ವಾರಗಳು ಏನಾದರೂ ನಂಬಿಕೆ ಇಟ್ಟು ಏನಾದರೂ ಮಾಡ್ಕೊಂಡ್ಬಿಟ್ರೆ ಮಾತ್ರ ನಿಜವಾಗ್ಲೂ ನಮಗೆ ಎಷ್ಟೋ ಅಪ್ಪ ಈ ಕಷ್ಟಗಳೆಲ್ಲವೂ ತೀರೋದಿಲ್ವೇನೋ ಅಂದ್ಕೊಂಡ್ವಿ, ಅಷ್ಟು ಚೆನ್ನಾಗಾಗಿದೆ, ತುಂಬ ಸಂತೋಷವಾಗಿದ್ದೀವಿ ಅಂತ ನಾವು ಅಂದ್ಕೊಳ್ತೀವಿ. ನಿಮಗೆ ಎಲ್ಲೇ ಸಿಕ್ಕಿದ್ರೂ ಕೂಡ ಇದನ್ನು ಸಂಜೆ ಒಳಗಡೆ ತಗೊಂಡು ಬನ್ನಿ. ರಾತ್ರಿ ನಾವು ಎಲ್ಲ ಕೆಲಸ ಮಾಡಿ ಮಲಕ್ಕೊಳ್ಳುವಂಥ ಸಮಯಕ್ಕೆ ಈ ಪರಿಹಾರ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ. ಕ್ಲೀನಾಗಿ ಒರೆಸ್ಬಿಟ್ಟಿದ್ದೆ ಇದಕ್ಕೆ ನೀವು 3 ಕಡೆ ಈ ಥರ ಬೊಟ್ಟನ್ನು ಇಡಿ ಸ್ನೇಹಿತರೆ. ಕುಂಕುಮದ ಬೊಟ್ಟು ಅಂದರೆ ಇದು ನಿಜವಾಗ್ಲೂ ಮಾಡುವಂಥ ಪರಿಹಾರ ಎಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅನ್ನೋದು ನೀವೇ ನೋಡಬಹುದು. ನಿಮಗೇನು ನಿಮ್ಮ ಜೀವನದಲ್ಲಿ ತುಂಬ ಕಷ್ಟಪಡ್ತಾ ಇರ್ತೀರಾ, ಒಂದೇ ವಿಚಾರಕ್ಕೆ ತುಂಬ ಸ್ಟ್ರಗಲ್ ಮಾಡ್ತಾ ಇರ್ತೀರಾ, ಅಥವಾ ಬಹಳ ಮುಖ್ಯವಾಗಿರುವಂಥ ಕೋರಿಕೆ ಆಗಿರಬಹುದು, ಅದನ್ನು ಮಾತ್ರ ಬರ್ಕೊಳ್ಳಿ. ಇದ್ರ ಮೇಲೆ ಕ್ಲೀನಾಗಿ ಒಂದು ಕುಂಕುಮದ ಪೇಸ್ಟನ್ನು ಮಾಡಿಕೊಂಡು ಈ ಬರ್ಡ್ಸ್ ಇರುತ್ತಲ್ವ ಅದರಲ್ಲಿ ನಾವು ಬರ್ಕೊಳ್ಬಹುದು, ಅಥವಾ ನೀವು ನಿಮ್ಮ ಬೆರಳಲ್ಲೂ ಕೂಡ ಬರಿಬಹುದು. ಯಾವುದರಲ್ಲಿ ನಿಮಗೆ ಸಾಧ್ಯ ಆಗುತ್ತೋ ಅದರಲ್ಲೇ ಬರ್ಕೊಳ್ಳಿ. ಇನ್ನು ಈ ವಸ್ತುಗಳು ನಮಗೆ
ಶತ್ರುಗಳು ಜಾಸ್ತಿ ಇದ್ದಾರೆ. ಆ ಶತ್ರುಗಳಿಂದ ಸಾಕಷ್ಟು ಕಷ್ಟ ನೋವು ಪಡ್ತಾ ಇದ್ದೀವಿ. ನಮಗೆ ಸಾಕು ಅನ್ನುವಷ್ಟು ಜೀವನವನ್ನು ತೋರಿಸ್ಕೊಟ್ಬಿಟ್ಟಿದ್ದಾರೆ ಅನ್ನುವಂಥವ್ರಿದ್ದರೆ ಅದನ್ನು ಪೂರ್ತಿಯಾಗಿ ತೊಲಗಿಸುತ್ತೆ. ನಮ್ಮ ಸುತ್ತಮುತ್ತ ಇರುವಂಥ ವಾತಾವರಣವನ್ನು ಕ್ಲೀನ್ ಮಾಡಿಬಿಡುತ್ತೆ ಸಾಸಿವೆ ಅನ್ನುವಂಥದ್ದು. ಎಲೆಗೆ ಒಂದು ಶಕ್ತಿ ಅನ್ನೋದು ಜಾಸ್ತಿ ಇರೋದರಿಂದ ಪರಿಸರದಲ್ಲಿ ನಾವು ತಗೊಳ್ತಾ ಇದ್ದೀವಿ. ಮುಖ್ಯವಾಗಿ ಈ ಸಾಸಿವೆ ನೀವು ಏನಾದರೂ ಬಿಳಿ ಸಾಸಿವೆ ಇದ್ದರೆ ಮಾತ್ರ ಅದನ್ನು ತಗೊಂಡು ನೋಡಿ. ಅಕಸ್ಮಾತ್ ಬಿಳಿ ಸಾಸಿವೆ ಇಲ್ಲ ಅಂತ ಹೇಳಿದ್ರೆ ತೊಂದರೆನೇ ಇಲ್ಲ. ನಾವು ಅಡಿಗೆಗೆ ಬಳಸುವಂಥ ಸಾಸಿವೆಯನ್ನೇ ತಗೊಳ್ಳಿ. ಈ ಸಾಸಿವೆ ಅನ್ನುವಂಥದ್ದು ನಮಗೆ ಎಷ್ಟು ಚಮತ್ಕಾರಿ ಮಾಡುತ್ತೆ ಅಂತ ಹೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರ. ಅದ್ರ ಮೇಲೆ ಸ್ವಲ್ಪ ನಾವು ಅರಿಶಿಣವನ್ನು ಹಾಕ್ಕೊಳ್ಬೇಕು. ಅರಿಶಿಣ ಬಂದು ಮನುಷ್ಯನನ್ನು ಗಟ್ಟಿ ಮಾಡುತ್ತೆ, ಶುಭ ಕಾರ್ಯಗಳನ್ನು ನಾವು ಮಾಡಿಕೊಳ್ಳೋದಕ್ಕೆ ಸೂಚಿಸುತ್ತೆ, ಹಾಗೂ ಗುರುಬಲವನ್ನು ಜಾಸ್ತಿ ಮಾಡುತ್ತೆ ಸ್ನೇಹಿತರೆ. ಇದನ್ನು 1 ಸ್ಪೂನಷ್ಟು ತಗೊಳ್ಳಿ. ಮುಖ್ಯವಾಗಿ ಮನೆಯಲ್ಲಿ ಇರುವಂಥ ಅಲಕ್ಷ್ಮಿಯನ್ನು ಓಡಿಸುತ್ತೆ. ಅಲಕ್ಷ್ಮಿ ಇದ್ದ ಜಾಗದಲ್ಲಿ ದುಡ್ಡಿಗೆ ಕೊರತೆ, ಆರೋಗ್ಯಕ್ಕೆ ಕೊರತೆ, ಸಮಸ್ಯೆಗಳು, ಒಂದರ ಮೇಲೆ ಒಂದು ಸಂಬಂಧಗಳು ಚೆನ್ನಾಗಿರೋದಿಲ್ಲ, ದುಡ್ಡು ಕಾಸು ಕೈಗೂಡೋದಿಲ್ಲ, ತುಂಬಾ ಕಷ್ಟಪಡಬೇಕಾಗುತ್ತೆ. ಆದರೆ ಆ ಜಾಗಕ್ಕೆ ನಾವು ಅಲಕ್ಷ್ಮಿಯನ್ನು ಓಡಿಸಿ ಶ್ರೀ ಮಹಾಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋದಕ್ಕೆ ಪಚ್ಚ ಕರ್ಪೂರ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಶ್ರೀ ಮಹಾವಿಷ್ಣುವಿಗೆ ಪ್ರತಿನಿತ್ಯ ಆರತಿ ಮಾಡ್ತಾರೆ ಸ್ನೇಹಿತರೆ. ಇದರಲ್ಲಿ ಅಷ್ಟು ಶಕ್ತಿದಾಯಕವಾಗಿ ಇರುತ್ತೆ. ನಿಮಗೆ ಏನಾದರೂ ಪಚ್ಚ ಕರ್ಪೂರ ಇದ್ದರೆ ತಗೊಳ್ಳಿ, ಇಲ್ವಾ ಪರವಾಗಿಲ್ಲ, ಸಾಧಾರಣವಾದಂಥ ಕರ್ಪೂರವನ್ನೇ ತಗೊಳ್ಳಿ. ಕರ್ಪೂರ ಬಂದು ನಮಗೆ ಚಮತ್ಕಾರ ಮಾಡುತ್ತೆ. ಹೇಗೆ ಅಂದರೆ ಆ ಕರ್ಪೂರವನ್ನು ಹಚ್ತೀವಲ್ವ, ಸುತ್ತು ನಕಾರಾತ್ಮಕ ಶಕ್ತಿಗಳು ಇದ್ದಾಗ ಅವುಗಳನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಇಷ್ಟನ್ನು ನೀವು ಇದರಲ್ಲಿ ಹಾಕಿಬಿಟ್ಟು ಕ್ಲೀನಾಗಿ ಶ್ರೀ ಮಹಾವಿಷ್ಣು ಫೋಟೋ ಇದ್ದರೆ ನಿಮ್ಮ ಮನೆಯಲ್ಲಿ ಪಾದದ ಹತ್ತಿರ ಇಟ್ಟು ಏನೆಲ್ಲ ಮನೆಯಲ್ಲಿ ನಡೀತಾ ಇದೆಯೋ ಅದನ್ನೆಲ್ಲನೂ ಸ್ವಾಮಿ ನಿನ್ನ ಪಾದದ ಹತ್ತಿರ ಹಾಕ್ತಾಯಿದ್ದೀನಿ, ಕಾಪಾಡು ತಂದೆ ಅಂತ ಕೇಳಿಕೊಂಡಿದ್ದೆ. ಇಷ್ಟನ್ನು ಮಾಡಿ 48 ಗಂಟೆಗಳು ಬಿಟ್ಟುಬಿಡಿ ಸ್ನೇಹಿತರೆ. ಸೋಮವಾರ ಇದ್ರೂ ಪರವಾಗಿಲ್ಲ ಬಿಡಿ, ಮಂಗಳವಾರ ಬೆಳಗ್ಗೆ ತೆಗೆದ್ರೂ ಕೂಡ ನಡೆಯುತ್ತೆ ಇದನ್ನು. ಆಗ ಆ ಸುತ್ತಮುತ್ತ ನಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಏನಾದರೂ ಇದ್ದರೆ ಅವುಗಳನ್ನು ಪೂರ್ತಿಯಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ತಾನಾಗೆ ಆ ಕಷ್ಟಗಳು ಹೋಗಿ ಸುಖ, ಶಾಂತಿ, ಸಮೃದ್ಧಿ ಅನ್ನೋದು ತಂದು ಕೊಡುತ್ತೆ. ಇನ್ನು ಇದನ್ನು ನೀವು ಮಂಗಳವಾರ ಬೆಳಗ್ಗೆ ತಗೊಂಡೋಗಿದ್ದೆ ಯಾರು ತುಳಿದೇ ಇರುವ ಕಡೆ ಹಸಿರು ಗಿಡಗಳ ಹತ್ರ ಹಾಕ್ಬಿಟ್ಟು ಬರಬೇಕು. ಇಷ್ಟು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ.